ಪ್ರೀ ಪ್ಲಾನ್ ಮಾಡಿಯೇ ಐಇಡಿ ಸ್ಫೋಟಿಸಿದ್ದಾರೆ ನಕ್ಸಲರು. ಅಫ್ಕೋರ್ಸ್ ಅದನ್ನು ಇಡಕ್ಕಾದರೂ ಟೈಮ್ ಬೇಕಲ್ಲ. ದಕ್ಷಿಣ ಅಬುಸ್ಮಾದ್ ಪ್ರದೇಶದಲ್ಲಿ ಕೂಂಬಿಂಗ್ ಅನ್ನು ಕೈಗೊಂಡಿತ್ತು ಸೇನೆಯನ್ನು ಗುರಿಯಾಗಿಸಿ ಭಾರೀ ಪ್ರಮಾಣದಲ್ಲಿ ಐಇಡಿ ಸ್ಫೋಟವಾಗಿದೆ. ಘಟನಾ ಸ್ಥಳದಲ್ಲಿ ಭಾರೀ ಪ್ರಮಾಣದಲ್ಲಿ ಕಂದಕ ಸೃಷ್ಟಿಯಾಗಿದೆ. ನೀವು ನೋಡ್ತಾ ಇದ್ದೀರಿ, ಇನ್ನೂ ನೋಡಿ ಗಾಯಾಳುಗಳನ್ನು ಸಾಗಿಸ್ತಾ ಇರ್ತಕ್ಕಂಥ ದೃಶ್ಯ ಒಂದು ಕಡೆ ನೋಡ್ತಾ ಇದ್ದೀರಿ. ಆ ಕಂದಕ ಸೃಷ್ಟಿಯಾಗಿರೋದು ಎಷ್ಟು ಪ್ರಮಾಣದಲ್ಲಿ ಅವರು ಬಾಂಬನ್ನು ಹುದುಗಿಸಿಟ್ಟಿರಬೇಕು ಅಂತ ಯೋಚನೆ ಮಾಡಿ. ಇಷ್ಟು ದೊಡ್ಡ ಹಳ್ಳ ಆಗಿದೆ ಅಂತಂದರೆ ಆ CRPF ವ್ಯಾನ್ ಅದು ಎಷ್ಟು ಎತ್ತರಕ್ಕೆ ಎಗರಿರಬೇಕು ಅಂತಕ್ಕಂಥದ್ದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೇಗಾಗಿರಬೇಕು ಆ ವಾಹನದ ಸ್ಥಿತಿ ಅಂತಂದ್ಬಿಟ್ಟು. ಛಿದ್ರವಾಗೋಗಿರುತ್ತೆ ದೇಹಗಳೆಲ್ಲವೂ ಕೂಡ. ಇಷ್ಟು ದೊಡ್ಡ ಕಂದಕ ಅಂತಂದರೆ ಅದು ಇದೆಲ್ಲ ಪ್ರೀ ಪ್ಲ್ಯಾಂಡ್. ಯಾಕೆಂದರೆ ಆ ಐಡಿನ ತಂದು ಇಲ್ಲಿ ಪ್ಲ್ಯಾಂಟ್ ಮಾಡಬೇಕು ಅಂತಂದರೆ ಇಟ್ ಟೇಕ್ಸ್ ಟೈಮ್. ಎಲ್ಲವೂ ಪ್ರೀ ಪ್ಲ್ಯಾನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೋತೀವಿ. ಶಬೀರ್, ಈಗ ಅಷ್ಟು ದೊಡ್ಡ ಕಂದಕ ನಿರ್ಮಾಣ ಆಗಿದೆ, ಅಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತಂದರೆ ನನ್ನ ಪ್ರಕಾರ ಇದು ತುಂಬ ದಿನಗಳು ನಡೆದಿರ್ತಕ್ಕಂಥ ಪ್ರೀ ಪ್ಲ್ಯಾನ್. ಎಲ್ಲ ರೆಡಿಯಾಗಿ ಆ ಐಇಡಿಗಳನ್ನು ಅಲ್ಲಿ ತಂದು ಪ್ಲ್ಯಾಂಟ್ ಮಾಡಿ ಸ್ಫೋಟ ಮಾಡಿದ್ದಾರೆ. ಅಂದರೆ ದೊಡ್ಡ ನಕ್ಸಲ್ ಪಡೆನೇ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾದರೆ ಅರವಿಂದ್, ನಾನು ಆಗಲೇ ಹೇಳ್ತಾ ಇದ್ದೆ, ಛತ್ತೀಸ್ಗಢದಲ್ಲಿ ಅತಿ ಹೆಚ್ಚು ನಕ್ಸಲರು ಇರುವಂಥದ್ದು. ಹೀಗಾಗಿ ಅಲ್ಲಿ ನಕ್ಸಲ್ ಪೀಡಿತ ಸಾಕಷ್ಟು ಪ್ರದೇಶಗಳಿದ್ದಾವೆ. ನಿರಂತರ ಕಾರ್ಯಾಚರಣೆಯನ್ನು ನಡೆಸಿದ ಬಳಿಕವೂ ಕೂಡ ನಕ್ಸಲರ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ನಕ್ಸಲರನ್ನ ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಸೇನೆ ನಿರಂತರವಾದಂಥ ಕಾರ್ಯಾಚರಣೆಗಳನ್ನ ಮಾಡ್ತಾ ಇದೆ. ಇದಕ್ಕೆ ಪ್ರತಿರೋಧವನ್ನು ಒಡ್ಡುವಂಥ ನಿಟ್ಟಿನಲ್ಲೂ ಕೂಡ ನಕ್ಸಲರು ಸಾಕಷ್ಟು ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ವಿ. ಹೀಗಾಗಿ ಇವತ್ತು ಕೂಡ ನಡೆದಿರುವಂಥ ಘಟನೆ ಏನಿದೆ ಇದು ಕೂಡ ವ್ಯವಸ್ಥಿತವಾದಂಥ ಪ್ಲಾನ್ ಆಗಿರುವಂಥದ್ದು. ಯಾಕೆಂದ್ರೆ ನಿಖರವಾದಂಥ ಒಂದು ಮಾಹಿತಿ ಸಿಗುತ್ತೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ನಕ್ಸಲರನ್ನ ಏನು ನ್ಯೂಟ್ರಲೈಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತಾ ಪಡೆಗಳು ಕೂಡ ಅಲ್ಲಿಗೆ ತೆರಳುತ್ತವೆ. ಅದಾದ ಬಳಿಕ ಅಲ್ಲಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿರುವಂಥದ್ದು. ಮಧ್ಯಾಹ್ನ 2:15 ಸಂದರ್ಭದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಬಹಳ ದೊಡ್ಡ ಪ್ರಮಾಣದ ಐಇಡಿ ಸ್ಫೋಟ ಇದಾಗಿರುವಂಥ ಹಿನ್ನೆಲೆಯಲ್ಲಿ ಆ ಜಮೀನನ್ನು ಕೂಡ ನೋಡ್ಬೋದು. ದೊಡ್ಡದಾದಂಥ ಕಂದಕವೇ ಸೃಷ್ಟಿಯಾಗಿರುವಂಥದ್ದು. ಹೀಗಾಗಿ ತೀವ್ರತೆ ಬಹಳ ಅತಿಯಾಗಿದ್ದಂಥ ಹಿನ್ನೆಲೆಯಲ್ಲಿ ವಾಹನವು ಕೂಡ ಜಂಪ್ ಆಗಿರುವಂಥದ್ದು. ಹೀಗಾಗಿಯೇ 9 ಜನರು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು ಮತ್ತೆ ಅವರ ದೇಹಗಳು ಕೂಡ ಛಿದ್ರ ಆಗಿರುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಾಕಿ ಉಳಿದವರನ್ನ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕೂಡ ಈಗ ಸರ್ಕಾರ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಯಾವ ನಕ್ಸಲರ ಟೀಮ್ ಇದು ನಿಖರವಾಗಿ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಯಾವುದೇ ನಕ್ಸಲ್ ಟೀಮ್ ಕೂಡ ಈವರೆಗೂ ಇದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅಂದರೆ ಈ ಘಟನೆಯ ಜವಾಬ್ದಾರಿ ನಾವು ಹೊರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಅಧಿಕೃತವಾದಂಥ ಮಾಹಿತಿಗಳು ಬಂದಿಲ್ಲ. ಈ ಘಟನೆಯ ಜವಾಬ್ದಾರಿ ಇನ್ಯಾರಾದರೂ ಹೊರ್ತಾರ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಛತ್ತೀಸ್ಗಢದಲ್ಲಿ ನಕ್ಸಲರ ಅಟ್ಟಹಾಸಕ್ಕೆ 9 ಜನ ಯೋಧರು ಹುತಾತ್ಮರಾಗಿದ್ದಾರೆ.